ನೆಕ್ಸ್ಟ್ ಐ ವಿಲ್ ಸೇ ಯು ಹೇಗಾಯ್ತು ಅಂತ. ಸಿನಿಮಾ ರಂಗದ ಮೇಲೆ ದಾಳಿ ಮಾಡಿದ್ರು. ಕಿಶೋರ್ ಕುಮಾರ್ ಅನ್ನೋ ಒಬ್ಬ ಸಿಂಗರ್, ಬಹುತೇಕ ಹಿರಿಯರಿಗೆಲ್ಲ ಗೊತ್ತಿರಬೇಕು, ಅನ್ನೋದು ಪಾಪ್ಯುಲರ್ ಸಿಂಗರ್ಸ್. ಇವತ್ತಿಗೂ ಕೂಡ ಅವ್ರ ಹಾಡನ್ನು ಕೇಳ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಈ ಎಮರ್ಜೆನ್ಸಿಯನ್ನ ಸಮರ್ಥಿಸಿಕೊಳ್ಳುವಂತ ಒಂದು ಆರ್ಕೆಸ್ಟ್ರಾ, ಈ ಆರ್ಕೆಸ್ಟ್ರಾದಲ್ಲಿ ಇವ್ರು ಹಾಡಿಗೆ ಬರಬೇಕು, ಯಾರಾದ್ರೂ ಒಬ್ರು ಮಾತನಾಡಬೇಕು. ಕಿಶೋರ್ ಕುಮಾರ್ನ ಕೇಳಕ್ ಹೋದ್ರು, ನೀವು ಬರ್ತೀರಾ ಅಂತ. ಕಿಶೋರ್ ಕುಮಾರ್ಗೆ ಒಳಗಡೆ ಎಮರ್ಜೆನ್ಸಿ ಹಿಡಿಸ್ತಾ ಇಲ್ಲ. ಅವರಂದ್ರು ನಂಗೆ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಬರಲ್ಲ. ಎರಡನೇದು, ನನಗೆ ಇತ್ತೀಚೆಗೆ ಪ್ರೋಗ್ರಾಮ್ ಅಲ್ಲಿ ಹಾಡೋದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬರಲ್ಲ. ಮತ್ತು ಮೂರನೇದು ಹೇಳಿದ್ರು, ನಾನು ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ಬರಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಇಂದಿರಾ ಗಾಂಧಿ ರೆಜಿಮ್ ತಾಳ್ಕೊಳ್ಳುತ್ತೆ ಅನ್ಕೊಂಡಿದ್ದೀರೇನು? ಇಂದಿರಾ ಗಾಂಧಿ ರೆಜಿಮ್ ಏನ್ ಮಾಡ್ತು ಗೊತ್ತಾ? ಅವ್ರು ಹೇಳಿದ್ರು, ಕಿಶೋರ್ ಕುಮಾರ್ ಯಾವುದೇ ಫಿಲಂ ಇನ್ನು ಮುಂದೆ ಟಿವಿನಲ್ಲಿ ಬರಬಾರ್ದು. ಅವಾಗಿದ್ದು DD1, ಬೇರೆ ಗತಿ ಇರಲಿಲ್ಲ. ಟಿವಿನಲ್ಲಿ ಬರಬಾರ್ದು. ಕಿಶೋರ್ ಕುಮಾರ್ ಯಾವ ಸಾಂಗ್ಸು ಕೂಡ ರೇಡಿಯೋದಲ್ಲಿ ಬರಬಾರ್ದು. ಮೂರನೇದು, ಕಿಶೋರ್ ಕುಮಾರ್ ಹಾಡಿರುವಂತ ಗ್ರಾಮಾಫೋನ್ಸ್ ಏನ್ ಸೇಲ್ ಆಗುತ್ತೆ ಅದನ್ನ ತಡಿಬೇಕು. ಆ ಗ್ರಾಮಾಫೋನ್ ಯಾರು ಪ್ರಿಂಟ್ ಮಾಡ್ತಾರೋ ಆ ಕಂಪನಿಗಳ ಮೇಲೆ ಕೇಸ್ ಹಾಕ್ಬೇಕು. ಕೊನೆಗೆ ಅವ್ರ ಹಾಡುಗಳನ್ನ ರೆಕಾರ್ಡ್ ಮಾಡೋ ಕಂಪನಿ ಹೇಳ್ತು, ಕಿಶೋರ್ ಕುಮಾರಿಂದ ನಾವು ಹಾಡಿಸೋದೇ ಇಲ್ಲ, ನಮ್ಮ ನಿಮ್ ಮುಂದೆ ಬಿಡಿ ಅಂತ. ಕೊನೆ ಕಿಶೋರ್ ಕುಮಾರ್ ಏನ್ ಮಾಡಿದ್ರು ಗೊತ್ತಾ? ಆಯ್ತು, ನಿಮ್ ಪ್ರೋಗ್ರಾಮ್ ಎಲ್ಲಿದೆ ಹೇಳಿ, ನಾನು ಬಂದು ಹೋಗ್ತೀನಿ ಅಂತ. ಕಿಶೋರ್ ಕುಮಾರ್ ಬಂದ್ ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಯಾವ್ದ್ರಿ ಡಿಕ್ಟೇಟರ್ಶಿಪ್ಪು? ಯಾರಾದ್ರೂ ಡಿಕ್ಟೇಟರ್ಶಿಪ್ಪು? ಫೈನ್. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ ಜೊತೆ ಹಂಚ್ಕೊಳ್ಬೇಕು. DP ತ್ರಿಪಾಠಿ ಕತೆ ಏನ್ ಗೊತ್ತೇನು? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಲೀಡರ್ ಆಗಿದ್ದ. ಈ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾ ಅವ್ರು ಏನ್ ಮಾಡಿದ್ರು, ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡಿದ್ರು, ನಾವು ಕಾಲೇಜ್ ಬಂದ್ ಮಾಡ್ತೀವಿ ಅಂತ ಯೂನಿವರ್ಸಿಟಿ ಗೇಟ್ ಅಲ್ಲಿ ನಿಂತರು. ಅವ್ರ ದುರದೃಷ್ಟಕ್ಕೆ ಅದೇ ಕಾಲೇಜ್ನಲ್ಲಿ ಮೇನಕಾ ಗಾಂಧಿ ಓದ್ತಾ ಇದ್ರು. ಸಂಜಯ್ ಗಾಂಧಿ, ದ ವೈಫ್ ಆಫ್ ಸಂಜಯ್ ಗಾಂಧಿ. ಮೇನಕಾ ಗಾಂಧಿನ ಇವರು ಡೋರಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ಟಾಪ್ ಮಾಡಿ, ಯಾರು ಕಾಲೇಜ್ ಹೋಗುವಂತಿಲ್ಲ, ವಾಪಸ್ ಹೋಗು ಅಂದ್ಬಿಟ್ರು. ಕಾಲೇಜಿಗೆ ಹೋಗುವಂತಿಲ್ಲ ಅಂತಂದ್ರೆ ನಮಗೆಲ್ಲ ಖುಷಿ, ಒಂದಿನ ರಜಾ ಆಯ್ತಲ್ಲ ಅಂತ. ಮೇನಕಾ ಗಾಂಧಿ ಕೋಪ ಬಂತು, ನನಗೆ ಕಾಲೇಜಿಗೆ ಬಿಡ್ಲಿಲ್ವಾ? ಯಾರು ನಾನು? ಇಂದಿರಾ ಗಾಂಧಿ ಸೊಸೆ, ನನಗೆ ಬಿಡಲ್ಲ ಅಂದ್ರೆ ಏನ್ ಅರ್ಥ ಅಂತ ಮೇನಕಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ? ಮನೆಗೆ ಹೋಗಿ ಯಜಮಾನ್ರಿಗೆ ಕಂಪ್ಲೇಂಟ್ ಕೊಟ್ಲು, ಅತ್ತೆ ಕಂಪ್ಲೇಂಟ್ ಕೊಟ್ರು. ಪರಿಣಾಮ ಯಾವನವನ ಅಡ್ಡ ಹಾಕಿದ ಒಂದು DP ತ್ರಿಪಾಠಿನ ಕರ್ಕೊಂಡು ಬನ್ನಿ ಅಂತ. ತಕ್ಷಣ DIG ಫೋನ್ ಹೋಯ್ತು. DIG ಹೇಳ್ದ, ಇಂದಿರಾ ಗಾಂಧಿ ಕಾಲಲ್ಲಿ ತೋರಿಸಿದನ್ ತಲೆ ಮೇಲೆ ಉತ್ಕೊಂಡು ಮಾಡೋರಲ್ಲ ಇವರೆಲ್ಲ, ಈಗ್ಲೇ ಕರ್ಕೊಂಡು ಬರ್ತೀನಿ ಅಂತ ಏನ್ ಮಾಡಿದ್ರು, JNUಗೆ ಹೋದ್ರು. DP ತ್ರಿಪಾಠಿ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಯಾರೋ ಹುಡುಗ ಅಲ್ಲಿ ನಿಂತಿದ್ದ, ಬಾ ನೀ ಕೂತ್ಕೋ, DP ತ್ರಿಪಾಠಿ ಯಾರು ಅಂತ ತೋರಿಸು. ಅವನಂದ, ಸರ್ ನೀ ಕಾಲೇಜ್ ಅವನೇ ಅಲ್ಲ, ಆದ್ರೂ ಪರವಾಗಿಲ್ಲ ಕೂತ್ಕೊಂಡು. ಕೂರಿಸ್ಕೊಂಡ್ರು. ಅದೇ DIGದೇ ಗಾಡಿ, DIGನೇ ಡ್ರೈವ್ ಮಾಡ್ತಿದ್ದಾರೆ, ಭಿಂದರ್ ಅಂತ ಅವ್ರ ಹೆಸರು. ಡ್ರೈವ್ ಮಾಡಿ JNU ಮುಂದೆ ಹೋದ್ರು. ಸರ್ ಇವನೇ DP ತ್ರಿಪಾಠಿ ಎಂದ ಅವನು. ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ತಕ್ಷಣ ಇಂದಿರಾ ಗಾಂಧಿ ಫೋನ್ ಸಿಕ್ಕಿದ, ತ್ರಿಪಾಠಿ ಸಿಕ್ಕಿದ ಅಂತ ಅನೌನ್ಸ್ ಮಾಡಿದ್ರು. ತ್ರಿಪಾಠಿನ ಕರ್ಕೊಂಡು ಹೋದ್ರು, ಚೆನ್ನಾಗಿ ಬಡಿದ್ರು, ಹೊಡೆದ್ರು, ಎಲ್ಲ ಮಾಡಿದ್ರು. ಅವನು ಹೇಳ್ದ, ನಾನು ತ್ರಿಪಾಠಿ ಅಲ್ಲ ಸರ್, ನನ್ನ ದೇವರಣೆಗೂ ತ್ರಿಪಾಠಿ ಅಲ್ಲ ಸರ್, ನನ್ನ ಹೆಸರು ಪ್ರವೀರ್ ಪುರಕಾಯಸ್ಥ. ಇನ್ನೂ ಎರಡು ಬಿಟ್ರು, ಸುಳ್ಳು ಹೇಳ್ತೀಯಾ ಅಂತ. ಒಂದ್ ತಿಂಗಳಾದ್ಮೇಲೆ ಗೊತ್ತಾಯ್ತು ಇವನ್ DP ತ್ರಿಪಾಠಿ ಅಲ್ಲ ಅಂತ. ಆದ್ರೆ ಅವನು ಹಿಡ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳಿದಾನೆ. ಈಗ ಇವನ್ ಅಲ್ಲ ಅಂತ ವಾಪಸ್ ಬಿಟ್ರೆ ಮೇಡಮ್ಗೆ ಮುಖ ತೋರಿಸೋದು ಹಿಂಗೆ. ಇವನನ್ನ ಯಾರಿಗೂ ಗೊತ್ತಿಲ್ಲದ ಜೈಲಿಗೆ ತಳ್ಬಿಟ್ರು. DP ತ್ರಿಪಾಠಿ ಒಳಗಿದ್ದಾನೆ ಅಂತ. ಒಂದ್ 4-5 ತಿಂಗಳಾದ್ಮೇಲೆ ಒರಿಜಿನಲ್ DP ತ್ರಿಪಾಠಿ ಸಿಕ್ಕದ. ಆಗ್ಲಾದ್ರೂ ಬಿಡ್ಬೇಕಿತ್ತಲ್ಲ, ಇನ್ ಆಗ ಬಿಟ್ರೆ ಇನ್ ಗೊತ್ತಾಗುತ್ತೆ ಅಂತ ಈ ಪುಣ್ಯಾತ್ಮ ಪ್ರವೀರ್ ಪುರಕಾಯಸ್ಥನನ್ನು ಬಿಡ್ಲೇ ಇಲ್ಲ. 1 ವರ್ಷಗಳ ಕಾಲ ಜೈಲಿನಲ್ಲೇ ಕೊಳಿತಾ ಇದ್ದ. ಅಷ್ಟಾದ್ರೂ ಕೂಡ ದುರವಸ್ಥೆ ಏನು ಗೊತ್ತೇನು ಈ ಜನರದೆಲ್ಲ? ಈ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಎಷ್ಟು ಕೆಟ್ಟದ್ದು ಅಂತಂದ್ರೆ, ಅದೇ ಪ್ರವೀರ್ ಪುರಕಾಯಸ್ಥ ಅವತ್ತು ಅಷ್ಟು ಹೀನಾಯವಾಗಿ ಎಮರ್ಜೆನ್ಸಿಯ ಟೈಮಲ್ಲಿ ಟ್ರೀಟ್ ಆದವನು ಇವತ್ತು ನ್ಯೂಸ್ ಕ್ಲಿಕ್ ಅನ್ನುವಂತ ಒಂದು ಪತ್ರಿಕೆಯನ್ನು ನಡೆಸ್ತಾನೆ. ಬೈ ದ ವೇ, ಈಸ್ ನಾಟ್ DP ತ್ರಿಪಾಠಿ, ಈಸ್ ಪ್ರವೀರ್ ಪುರಕಾಯಸ್ಥ. ಈ ಪ್ರವೀರ್ ಪುರಕಾಯಸ್ಥ ನ್ಯೂಸ್ ಕ್ಲಿಕ್ ಅನ್ನುವಂತ ವೆಬ್ಸೈಟ್ ನಡೆಸ್ತಾನೆ. ಈ ನ್ಯೂಸ್ ಕ್ಲಿಕ್ಗೆ ಇತ್ತೀಚೆಗೆ ಅವನು ಮತ್ತೆ ಜೈಲಿಗೆ ಹಾಕಿದ್ದಾರೆ. ಹಾಕೋದಕ್ಕೆ ರೀಸನ್ ಏನ್ ಗೊತ್ತಾ? ಚೀನಾದಿಂದ ಫಂಡ್ ಅನ್ನ ತೆಗೆದುಕೊಂಡು ನರೇಂದ್ರ ಮೋದಿಯನ್ನ ಸೋಲಿಸೋದಕ್ಕೆ ಬೇಕಾಗಿರುವಂತ ಎಲ್ಲ ಚಟುವಟಿಕೆಗಳನ್ನ ನ್ಯೂಸ್ ಕ್ಲಿಕ್ ಮೂಲಕ ಮಾಡ್ತಾ ಇರುವಂತ ಹೆಡ್ ಆತ ಅಂತ ಅವನನ್ನು ಒಳಕ್ಕಳ್ಳಿದ್ದಾರೆ. ಈಗ ಮೋಸ್ಟ್ಲಿ ಜೈಲಿಂದ ಹೊರಗೆ ಬಂದಿರಬಹುದು ಅಷ್ಟೇ. ಎಮರ್ಜೆನ್ಸಿಯಿಂದಲೂ ಪಾಠ ಕಲಿಯದ ಕೆಲವರು ಹೆಂಗಿರ್ತಾರೆ ಅಂದ್ರೆ ಪ್ರವೀರ್ ಪುರಕಾಯಸ್ಥ ತರ ಇರ್ತಾರೆ ಅಂತ. ಹಾಗಂತ ಬರೀ ಪತ್ರಕರ್ತರನ್ನ, ಸಿನಿಮಾದವ್ರನ್ನ ಮಾತ್ರ ಅಲ್ಲ, ಇವ್ರ ಇಂಡಸ್ಟ್ರಿಯಲ್ಸ್ನೂ ಬಿಡ್ಲಿಲ್ಲ. ಮಿತ್ರ, ಈತ PN ಹಸ್ಕರ್ ಅಂತ. ಈ PN ಹಸ್ಕರ್ ಇಂದಿರಾ ಗಾಂಧಿ ಒಂದಿನ ಹೋಗಿ ಹೇಳ್ದ, ನಿಮ್ ಮಗ ನಿಮ್ಗೆ ಬಹಳ ಮಾಡಬಾರದನ್ನು ಮಾಡ್ತಾನೆ, ಅವನ್ ಮಾರುತಿ ಕಂಪನಿ ನಡೆಸಿ ಇಂಡಿಯಾದ ಫೋರ್ಡ್ ಆಗ್ಲಿ, ಆದ್ರೆ ಪ್ರಧಾನಮಂತ್ರಿ ಕಚೇರಿ ಇದಕ್ಕೋಸ್ಕರ ಬಳಸ್ಕೊಳ್ಬಾರ್ದು, ಇದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು.
ಇದು ಸಂಜಯ್ ಗಾಂಧಿ ಗೊತ್ತಾಯ್ತು, ಹೌದಾ ನನ್ನ ವಿರುದ್ಧ ಪಿತೂರಿ ಮಾಡ್ತೀಯಾ, ಮಾಡ್ತೀನಿರು ನಿನಗೆ ಅಂತ. ಇವನನ್ನ ಏನು ಮಾಡ್ಲಿಕ್ಕಾಗಲಿಲ್ಲ. ಉಲ್ಟಾ ಏನಾಯ್ತು ಗೊತ್ತಾ, ಇವನ್ ಪರಿವಾರದವ್ರು ಯಾವ ಬಿಸ್ನೆಸ್ ನಡ್ತಾರ ನೋಡ್ದ, ಪಂಡಿತ್ ಬ್ರದರ್ಸ್ ಅನ್ನೋ ಹೆಸರಲ್ಲಿ ಅವರೊಂದು ಬಾಂಬೆ ಡೈಯಿಂಗ್ ನ ಡೀಲರ್ ಆಗಿದ್ರು. ಆ ಅಂಗಡಿಗೆ ಹೋದ್ರು, ಅಂಗಡಿಗೆ ಹೋಗಿ ಆ ಅಂಗಡಿ ಮೇಲೆ ದಾಳಿ ಮಾಡಿದ್ರು, IT ರೈಡ್ ಮಾಡಿದ್ರು, ಏನೂ ಸಿಗಲಿಲ್ಲ. ಕೊನೆಗೆ ಈ ವ್ಯಾಪಾರದ ಕೆಲವು ರೂಲ್ಗಳನ್ನು ಹಿಡ್ಕೊಂಡು ಇದ್ರ ಮೇಲೆ ರೇಟ್ ನಮೂದಿಸಿಲ್ಲ ಅಂತ ಒಂದೆರಡು ಬಟ್ಟೆಯನ್ನು ತೋರಿಸಿ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ RN ಹಸ್ಕರ್ ಇವರ ಚಿಕ್ಕಪ್ಪನ ಮಗ ಮತ್ತು KP ಮುಷ್ರಾನ್ ಇಬ್ಬರನ್ನು ಜೈಲಿಗೆ ಹಾಕ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರು. RN ಹಸ್ಕರ್ ವಯಸ್ಸು ಎಷ್ಟಾಗಿತ್ತು ಗೊತ್ತಾಗ? 84 ವರ್ಷ ಆಗಿತ್ತು. ಮುಷ್ರನ್ ವಯಸ್ಸು 75 ವರ್ಷ ಆಗಿತ್ತು. ಈ ವಾಸ್ ಬೆಡ್ ರಿಡನ್. ಇಬ್ಬರನ್ನು ಪೊಲೀಸರು ದರ ಎಳ್ಕೊಂಡೋದ್ರು. ಪುಣ್ಯ ಅವರಿಗೆ ಇಂದಿರಾ ಗಾಂಧಿ ಸ್ವಲ್ಪ ಹತ್ತಿರ ಸಂಪರ್ಕ ಇದ್ದಿದ್ರಿಂದ ಇಂದಿರಾ ಗಾಂಧಿ ಇಬ್ಬರನ್ನೂ ಜೈಲಿಂದ ಆಚೆ ಕರ್ಕೊಂಡು ಬಂದ್ರು. ಆದರೆ ವ್ಯವಹಾರ ಕ್ಷೇತ್ರವನ್ನ ತಮ್ಮ ಹಿತಾಸಕ್ತಿಗೋಸ್ಕರ ಇಂದಿರಾ ಗಾಂಧಿ ಹೀಗೆ ಬಂಧಿಸಿದ್ರು. ಬರೀ ಇಷ್ಟೇ ಅಲ್ಲ, ಇಲ್ಲಿ ಯಾವ್ದಾದ್ರು ಗವರ್ಮೆಂಟ್ ಸರ್ವೆಂಟ್ ಇದ್ರೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ, ಸರ್ಕಾರಿ ನೌಕರನ್ನ ಕಾಲಕಸ ಮಾಡ್ಕೊಂಡ್ರು. ಹೆಂಗೆ ಅಂತಂದ್ರೆ 1977 ಎಲೆಕ್ಷನ್ ಹೋಗ್ಲಿಕ್ಕೆ ಅವರಿಗೆ ಕರಪತ್ರಗಳು ಬೇಕಾಗಿತ್ತು. ಇಂಗ್ಲಿಷ್ ನಲ್ಲಿರೋ ಕರಪತ್ರವನ್ನ 10 ಭಾಷೆಗಳಿಗೆ ಅನುವಾದ ಮಾಡಬೇಕಿತ್ತು. ಯಾರು ಮಾಡ್ಕೊಡ್ತಾರೆ? ಸರ್ಕಾರಿ ನೌಕರರು. ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಯಾರ್ಯಾರು ಬೇರೆ ಭಾಷೆಗಳಲ್ಲಿ ಇರ್ತಾರೋ ಎಲ್ರು ಎತ್ತಾಕೊಂಡು ಬಂದ್ರು. ದರ್ಶನ್ ಶೆಡ್ಡಿ ಕರ್ಕೊಂಡು ಬಂದಲ್ಲ, ಸೇಮ್ ಹೋಗಿ ಎತ್ತಾಕೊಂಡು ಬಂದಿದ್ದು. ಕರ್ಕೊಂಡು ಬಂದು ಒಂದ್ ಕಡೆ ಕೂಡ ಹಾಕೊಂಡ್ರು. ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕೊಂಡು ಲಾಕ್ ಮಾಡಿದ್ರು ಹೊರಗಡೆಯಿಂದ. ಯು ನೋ ವಾಟ್ ದೇ ಸೆಡ್? ಈ ಕರಪತ್ರವನ್ನ 10 ಭಾಷೆಗಳಿಗೆ ಅನುವಾದ ಮಾಡ್ಬೇಕು ನೀವೆಲ್ಲರೂ ಕೂತ್ಕೊಂಡು. ಅದೇ ನಿಮ್ ಕೆಲಸ. 10 ಭಾಷೆಗಳಿಗೆ ಅನುವಾದ ಮಾಡಿದ ನಂತರ ಹೊರಗೆ ಹೋಗ್ಬೇಕು. ಊಟ ತಿಂಡಿ ಎಲ್ಲ ಇಲ್ಲಿ ಬರುತ್ತೆ. ಯಾರು ಯಾರಿಗೆ ಹೇಳುವಂತಿಲ್ಲ ಅಂತ ಅವರನ್ನ ಒಂದ್ ಇಡೀ ದಿನ ಒಳಗಡೆ ಲಾಕ್ ಮಾಡಿ ಕೂರಿಸ್ಕೊಂಡು ಅವ್ರ ಹತ್ರ ಅನುವಾದ ಮಾಡಿಸ್ಕೊಂಡ್ರು. ಕೊನೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ತು ಇದು ಪಾರ್ಟಿ ಕೆಲಸ, ಇದನ್ನ ನಾವು ಪಾಪ ಅವರಿಗೆ ಫ್ರೀಯಾಗಿ ದುಡಿಸ್ಕೊಂಡಿದ್ದೀವಿ ಅಂತ ಅವ್ರಿಗೊಂದು ನಾಮಿನಲ್ ಅಮೌಂಟ್ ನ ಪ್ರಾಬಬ್ಲಿ 100-120 ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟು ಅವ್ರನ್ನ ವಾಪಸ್ ಮನೆಗೆ ಕಳಿಸ್ತು. ಆ 120 ರೂಪಾಯಿ ಕೊಟ್ಟ ವೋಚರ್ ಏನಿತ್ತೋ ಅದರ ಆಧಾರದ ಮೇಲೆ ನೀವು ಈ ಕೆಲಸ ಮಾಡಿಸ್ಕೊಂಡು ನಿಜ ಅಂತ ಆಮೇಲೆ ರುಜುವಾತ. ಬರೀ ಇಟ್ ಸಾಕಾಗ್ಲಿಲ್ಲ, ಈ ಪೋಸ್ಟರ್ ಇದೆಯಲ್ಲ, ಈ ತರದ ಪೋಸ್ಟರ್ ಗಳನ್ನ ಅವತ್ತು ಮೊದಲು ಪೇಂಟ್ ಮಾಡಿ ಆಮೇಲೆ ಪ್ರಿಂಟ್ ಮಾಡ್ತಿದ್ರು. ಆ ಪೇಂಟ್ ಮಾಡ್ಲಿಕ್ಕೆ ಅಂತ ಸರ್ಕಾರಿ ಕೆಲಸಗಾರರನ್ನ ಯಾರ್ಯಾರು ಪೇಂಟರ್ಸ್ ಇದ್ದಾರೋ ಅವ್ರನ್ನ ಕರ್ಕೊಂಡು ಬಂದು ಒಂದ್ ಇಡೀ ದಿನ ಕೂಡ ಹಾಕೊಂಡು ಪೋಸ್ಟರ್ ಗಳನ್ನ ರೆಡಿ ಮಾಡ್ಕೊಂಡಿತ್ತಲ್ಲ, ಇದು ಕಾಂಗ್ರೆಸ್. ಸರ್ಕಾರಿ ನೌಕರರಿಗೆ ನಯಾ ಪೈಸೆ ಕಿಮ್ಮತ್ತಿರಲಿಲ್ಲ. ಒಟ್ಟಲ್ಲಿ ಇದ್ರ ಹಿಂದೆ ಇದ್ದಿದ್ ಯಾರು? ನಾನು ಯಾರ ಬಗ್ಗೆನೂ ತುಂಬಾ ಡೀಟೇಲಿಗೆ ಹೋಗಲ್ಲ. ಸಂಜಯ್ ಗಾಂಧಿ ಮೇನ್ ಸೂತ್ರಧಾರ. ಸಂಜಯ್ ಗಾಂಧಿಗೆ ಗುರು ಆಗಿದ್ದು ಧೀರೇಂದ್ರ ಬ್ರಹ್ಮಚಾರಿ ಅಂತ ಒಬ್ಬ ಯೋಗ ಗುರು. ಆ ಕಡೆ ಸಂಜಯ್ ಗಾಂಧಿ ಟೀಮ್ ನಲ್ಲಿ ಇದ್ದಿದ್ದು ನವೀನ್ ಚಾವ್ಲಾ ಅಂತ ಒಬ್ಬ ಡೇಂಜರಸ್ ಮ್ಯಾನ್. ಇದೆಲ್ಲದರ ಹಿಂದೆ ಇದ್ದಿದ್ದು ಅವನೇ. ಈ ಮುಂದೆ ನಾನು ಹೇಳ್ತೀನಿ ಇನ್ನೇನು ಮಾಡಿದ ಅವನು ಅಂತ. ನವೀನ್ ಚಾವ್ಲಾ ಕೆಳಗೆ KS ಬಾಜ್ವಾ ಇವಾಗ CID ಮುಖ್ಯಸ್ಥರಾಗಿದ್ರು. ಕಿಶನ್ ಚಂದ್ ಗವರ್ನರ್ ಆಫ್ ಡೆಲ್ಲಿ ಆಗಿದ್ರು. PS ಬಿಂದರ್ ನಾನು ಆಗ್ಲೇ ಹೇಳಿದಂತೆ DP ತ್ರಿಪಾಠಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋದಂತ DIG. ಈ 3 ಜನ. ಅದ್ ಬಿಟ್ಟು ಅವ್ರದೊಂದು ಗ್ರೂಪ್ ಇತ್ತು. ND ತಿವಾರಿ, PC ಸೇಠಿ, VC ಶುಕ್ಲಾ, ಬನ್ಸಿಲಾಲ್ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು, ಘನಿಕಾಂತ್ ಚೌಧರಿ ಇದ್ರು, ಸೀತಾರಾಮ್ ಕೇಸರಿ ಕರ್ನಾಟಕದ ಗುಂಡೂರು ಆಗಿದ್ರು. ಇವ್ರು ಕೊಠೇರಿ ಯಾರ್ದು ಅಂತ ಬರೆಯೋದು ಯಾರು ಗೊತ್ತಾ? ಸ್ವತಃ ಮಾರ್ಗರೆಟ್ ಆಳ್ವ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಸಂಜಯ್ ಗಾಂಧಿ ಇಂಥದೊಂದು ಕೊಠೇರಿಯನ್ನು ಕಟ್ಕೊಂಡಿದ್ದ ಅಂತ. ಈ ಕೊಠೇರಿಯಲ್ಲಿ ರುಕ್ಸಾನಾ ಸುಲ್ತಾನ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳಿದೆ. ಸಾಮಾಜಿಕ ನ್ಯಾಯ ಅದು, ಎಲ್ಲ ಹಿಂದೂಗಳೇ ಆದ್ರೆ ತಪ್ಪಾಗತ್ತೆ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳನ್ನ ಹಾಕೊಂಡ್ರು. ಆಕೆಯನ್ನು ಎಲ್ಲಿ ಬಳಸಿದ್ರು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಮೀಸಾ ಅನ್ನೋ ಕಾನೂನು ತಗೊಂಡ್ಬಂದ್ರು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್. ಆ ಮೀಸಾ ಕಾನೂನಿನ ಅಡಿಯಲ್ಲಿ 1012 ಜನರು ಬಂಧಿಸಿದ್ರು. ಅದರಲ್ಲಿ 80 ಜನ ರಾಜಕಾರಣಿಗಳಿದ್ರು, 51 ಜನ ಸರ್ಕಾರಿ ನೌಕರರಿದ್ರು. ಒಟ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಬಂಧಿತರಾದವರ ಸಂಖ್ಯೆ 1,11,000. ನೆಕ್ಸ್ಟ್ ಸಂಗತಿ ನೋಡಿ, ನಿಮ್ಮ ನಾಯಿಯೂ ಫೈಟ್ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ ಅವರು. RSS ನವರು 3,400 ಜನ ಬಂಧಿತರಾಗಿದ್ರು. ಜನಸಂಘ ಬಿಜೆಪಿಯ ಮೂಲ ವರ್ಷನ್ ಅದು 772 ಜನ ಇದ್ರು. ಬರೀ ಸಂಘ ಪರಿವಾರದಿಂದ 4,000ಕ್ಕೂ ಹೆಚ್ಚು ಜನ ಜೈಲುಗಳಲ್ಲಿದ್ರು. CPM ಯಾರಿವತ್ತು ತುಂಬಾ ಹೋರಾಟ ಮಾಡಿದೀವಿ ಅಂತ ಹೇಳ್ತಾರೋ 81 ಜನ ಇದ್ರು. ಕಾಂಗ್ರೆಸ್ ಓನಿಂದ 25 ಜನ ಇದ್ರು. DMK ಇಂದ 5 ಜನ ಇದ್ರು. ಇನ್ನೆಲ್ಲ ಚೆಲ್ಲಾಪಿಳ್ಳಿಗಳು 1-2 ಇದ್ರು. ಆದ್ರೆ ಹೈಯೆಸ್ಟ್ ಬಂಧಿತರಾಗಿದ್ದು ಸಂಘ ಮತ್ತು ಸಂಘ ಪರಿವಾರದ ಜನ ಅನ್ನೋದನ್ನ ಇವತ್ತು ನಾವು ಗೌರವಿಸಬೇಕಾದಂತ ಅಗತ್ಯ ಇದೆ. ನಾನಲ್ಲಿ ಇವತ್ತು ಅವರು ಪಟ್ಟ ಯಾತನೆಗಳನ್ನು ತುಂಬಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಅದಕ್ಕಿರೋದಲ್ಲ, ಸಂವಿಧಾನದ ಕುರಿತಂತೆ ಚರ್ಚೆಗಿರೋದು.